ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಒಂದು ಅದ್ಭುತವಾದ ಒಂದು ಕ್ಷೇತ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಚನ್ನರಾಯಪಟ್ಟಣದ ತಾಲೂಕಿನಲ್ಲಿರುವಂಥ ಹಾಸನದಿಂದ ಸುಮಾರು 50 ಕಿಲೋಮೀಟರ್ ಹಾಗೂ ಹಳೆಬೀಡಿನಿಂದ 80 ಕಿಲೋಮೀಟರ್ ದೂರದಲ್ಲಿರುವಂಥ ನುಗ್ಗೇಹಳ್ಳಿಯಲ್ಲಿರುವಂಥ ಸುಂದರವಾದಂಥ ಒಂದು ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಭಾಳ ಸುಂದರವಾದಂಥ ಇದು ನಾವು ಹೇಳಿದಾಗೆ ನಿಮಗೆ ಭಾಳ ಪ್ರಾಚೀನವಾದಂಥ ಭಾರತದಲ್ಲೇ ಒಂದು ಭಾಳ ಒಂದು ಪ್ರಾಚೀನವಾದಂಥ ದೇವಸ್ಥಾನ ಅಂತ ಹೇಳಿದ್ರೆ ಅದನ್ನು ತಪ್ಪಾಗಲಾರದು. ಇದು ಒಂಥರ ನಿಮಗೆ ದೇವಸ್ಥಾನ ನೋಡಿದರೆ ಹೊಯ್ಸಳ ವಾಸ್ತುಶಿಲ್ಪವನ್ನು ಹೊಂದಿರುತ್ತೆ. ಯಾಕಂದರೆ ಇದು 13ನೇ ಶತಮಾನದಂಥ ಬಂದಂಥ ದೇವಸ್ಥಾನ, ಅಲ್ಲಿಂದ ಅಲ್ಲೇ ನಿರ್ಮಾಣವಾದಂಥ ದೇವಸ್ಥಾನ. ಯಾಕಂದರೆ 1246ನಲ್ಲಿ ಸೋಮೇಶ್ವರ ಆಳ್ವಿಕೆ ಅಂತ ಇದ್ದರು. ಅವರ ಆಳ್ವಿಕೆಯಲ್ಲಿ ಮತ್ತು ಹೊಯ್ಸಳ ಸಾಮ್ರಾಜ್ಯದ ಸೇನಾಪತಿಯಾಗಿದ್ದಂಥ ಬೊಮ್ಮಣ್ಣ ಅಂತ ಅವರು ದಂಡನಾಯಕನಾಗಿದ್ದರು. ಅವರ ಕಾಲದಲ್ಲಿ ನಿರ್ಮಾಣವಾದಂಥ ದೇವಸ್ಥಾನ ಅಂತ ಹೇಳ್ತಾರೆ. ಭಾಳ ಪುರಾತನವಾದಂಥ, ಈಗ ನಿಮ್ಗೆ ಗೊತ್ತಾಗ 1246 ಕ್ರಿಸ್ತ ಶಕ ಅಂದರೆ ಎಷ್ಟು ವರ್ಷ? ಸುಮಾರು 800-1000 ವರ್ಷ ಹಳೆಯ ದೇವಸ್ಥಾನ. ಇಲ್ಲಿ ನಿಮಗೆ ಭಾಳ ಏನಂತಾರೆ, ತುಂಬ ದೇವರುಗಳನ್ನ ನೀವು ನೋಡೋದಕ್ಕೆ ಕಾಣುತ್ತೆ. ತುಂಬ ಅದರ ಈ ಶಿಲ್ಪಕಲೆಗಳನ್ನ ನಾವು ನೋಡ್ಬೋದು. ವೈಷ್ಣವ ಶಿಲ್ಪಕಲೆಗಳನ್ನ ನೋಡ್ಬೋದು. ಹರಿಹರ ಮತ್ತು ದಕ್ಷಿಣ ಮೂರ್ತಿ ಮತ್ತು ಚಂಡಿಕೇಶ್ವರನ ನೋಡ್ಬೋದು. ಗಣೇಶನನ್ನು ನೋಡ್ಬೋದು. ಮತ್ತು ದೈವಶಿಲ್ಪಿಗಳಾದಂಥ ಅದು ಮಾಡ್ಬೋದು. ಇವೆಲ್ಲ ದೈವಶಿಲ್ಪಿಗಳು ಅಂತ ಕರೀತಾರೆ. ಮತ್ತು ನಿಮಗೆ ದುರ್ಗಾ ಹಾಗೂ ಮಹಿಷಾಸುರ ಮರ್ದಿನಿ ಮತ್ತು ನೃತ್ಯ ಮಾಡ್ತಿರುವಂಥ ಲಕ್ಷ್ಮಿ ಹಾಗೂ ಸರಸ್ವತಿನ ನಾವು ಇಲ್ಲಿ ಕಾಣ್ಬೋದು. ಅವೆಲ್ಲ ಶಕ್ತಿ ಶಿಲ್ಪಗಳು ಅಂತ ಕರೀತಾರೆ. ಹಾಗೂ ಸೂರ್ಯ ಮತ್ತು ಬ್ರಹ್ಮನಂಥ ವೈದಿಕ ಶಿಲ್ಪಿಗಳನ್ನು ಕೂಡ ನಾವು ಇಲ್ಲಿ ಕಾಣ್ಬೋದು. ಇದೇನಾಗುತ್ತೆ, ಈ ದೇವಸ್ಥಾನ ಏನು ಅಂದರೆ ನಿಮಗೆ ಮೇಲಿನ ಆಕಾರದಲ್ಲಿ ನೋಡಿದ್ರೆ ಇದು ಒಂಥರ ವಿಮಾನ ಗೋಪುರದಲ್ಲಿ ನಿಮಗೆ ನೋಡಿ ಒಂದು ಬಾವಿ ಕೂಡ ಕಾಣಿಸ್ತಾ ಇದೆ. ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಅಷ್ಟು ತುಂಬ ಸುಂದರವಾದಂಥ ದೇವಸ್ಥಾನ, ದೊಡ್ಡ ಪ್ರಾಕಾರ. ಮೇಲಿನ ಕಡೆಯಿಂದ ನೀವು ಮೇಲಿಂದ ಈ ಡ್ರೋನ್ ಶಾಟ್ನಲ್ಲಿ ನೀವು ದೇವಸ್ಥಾನ ನೋಡಿದರೆ ಒಂದು ಏರೋಪ್ಲೇನ್ ಮಾಡೆಲ್ ಥರ ಕಾಣುತ್ತೆ. ಇದನ್ನು ಏನಂತ ಕರೀತಾರೆ ಅಂದರೆ ತ್ರಿಕೂಟ ಅಂತ ಕರೀತಾರೆ. ತ್ರಿಕೂಟ ಅಂದರೆ 3 ಗೋಪುರಗಳನ್ನು ಹೊಂದಿರುವಂಥ ದೇವಸ್ಥಾನ ಅಂತ. 3 ಗೋಪುರ ಅಂತ ಕರೀತಾರೆ. ತ್ರಿಕೂಟ ಅಂದರೆ 3 ಗೋಪುರ. ನಿಮಗೆ ಮುಂದೆಯಿಂದ ಫ್ರಂಟಿಂದ ನೋಡಿದ್ರೆ ಒಂದೇ ಗೋಪುರ ಕಾಣುತ್ತೆ, ಆದರೆ ಮೇಲಿಂದ ಇದನ್ನು ನೋಡಿದ್ರೆ ಅದು 3 ಗೋಪುರಗಳನ್ನು ಕಾಣುವ, ಅದು ಬಹಳ ವಿಶೇಷತೆ. ನಿಜವಾಗ್ಲೂ ಆಗಿನ ಶಿಲ್ಪಕಲೆಗಳಲ್ಲಿ ಮಾಡ್ತಿದ್ದಂಥ ಶಿಲ್ಪಕಾರಗಳು ಎಷ್ಟು ನಿಜವಾಗ್ಲೂ ಅವರು ನೈಪುಣ್ಯತೆ ಹೊಂದಿದ್ರು. ಅವ್ರು ಎಷ್ಟು ಸಖತ್ತು ಅವ್ರಿಗೆ ಅದೊಂದು ಕಲೆ ಅನ್ನೋದು ಕರಗತವಾಗಿತ್ತು ಅನ್ನೋದು ಈ ದೇವಸ್ಥಾನಗಳನ್ನ ನೋಡಿದ್ರೆ ನಿಮಗೆ ಆಗುತ್ತೆ. ಈ ಶಿಲ್ಪಕಲೆಗಳನ್ನ ನೋಡ್ತಾ ಇದ್ರೆ, ಈ ದೇವಸ್ಥಾನ ನೋಡ್ತಾ ಇದ್ರೆ ನಮಗೆಲ್ಲ ಬೇಲೂರು, ಹಳೆಬೀಡು ಹಾಗೂ ಸೋಮನಾಥಪುರ ಇದನ್ನೆಲ್ಲ ನೋಡ್ಬೋದು. ಸೋಮನಾಥಪುರ ಅಂದ ತಕ್ಷಣ ನನಗೆ ಹೊಳೆದಿದ್ದು, ಇದನ್ನು ಮುಂಚೆ ಈ ಹಳ್ಳಿನ ಸೋಮನಾಥಪುರ ಅಂತ ಕೂಡ ಕರೀತಾ ಇದ್ರು. ನಂತರ ಬೇರೆ ಬೇರೆ ರಾಜ್ಯಗಳ ರಾಜ್ಯ ಬಂದ ಮೇಲೆ ಇದು ಇಲ್ಲಿ ಅದನ್ನು ನುಗ್ಗೇನಹಳ್ಳಿ ಅಂತ ಆಯಿತು. ನಂತರ ಇದು ಬೆಳವಣಿಗೆಗೆ ಬಂತು ಅಂತ ಹೇಳ್ತಾರೆ. ಇನ್ನೊಂದು ದೊಡ್ಡದಾದಂಥ ಒಂದು ಏನಂತಾರೆ ಪ್ರಾಕಾರಗಳನ್ನ ನೀವು ಕಾಣ್ಬೋದು. ತೆರೆದ ಮಂಟಪ ಕಾಣ್ಬೋದು. ಮತ್ತು 3 ದೇವಾಲಯಗಳನ್ನು ನೀವು ಕಾಣ್ಬೋದು. ನೀವು ಹೇಳಿದಾಗೆ ನಿಮಗೆ ರಂಗಮಂಟಪಗಳು, 4 ಸ್ತಂಭಗಳನ್ನ ಕಾಣ್ಬೋದು. ಮತ್ತು ದೊಡ್ಡದಾದಂಥ ಒಂದು ರಂಗಮಂಟಪ ಕಾಣುತ್ತೆ. ತುಂಬ ದೊಡ್ಡದಾದಂಥ ರಂಗಮಂಟಪ. ಅದು ಭಾಳ ಒಳಗಡೆ ಪ್ರಾಕಾರ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗತ್ತೆ ಎಷ್ಟು ದೊಡ್ಡದಾಗಿದೆ ಅನ್ನೋದು. ಅಷ್ಟು ವಿಶೇಷತೆ ಹೊಂದಿರುವಂಥ, ಮತ್ತು ಹೊರಗಡೆಯಿಂದ ಅದೇ ನೋಡಿದಾಗೆ ನಿಮಗೆ ತುಂಬ ಬರೀ ಕಾಣೋದೇ ಒಂದು ಏಕಕೂಟ. ಅದೊಂದು ವಿಶೇಷತೆ. ಏಕಕೂಟ ಅಂದರೆ ಗೋಪುರ ಕಾಣುತ್ತೆ. ಒಳಗಿಂದ ನೋಡಿದರೆ 3 ಗೋಪುರಗಳನ್ನು ಕಾಣುವಂಥ ವಿಶೇಷವಾದಂಥ ತ್ರಿಕೂಟ ಅಂತ ಕರೀತಾರೆ. ಅದಕ್ಕೆ ತ್ರಿಕೂಟ ಹೊಂದಿರುವಂಥ ದೇವಸ್ಥಾನ ಅಥವಾ ದೇವಾಲಯ ಅಂತ ಕೂಡ ನಾವು ಕರಿಬಹುದು. ಭಾಳ ನಿಜವಾಗ್ಲೂ ಆ ದೇವಸ್ಥಾನ ನೋಡ್ತಾ ಇದ್ದರೆ ನಿಮಗೆ, ನಾವು ಅಲ್ಲಿದ್ದಾಗ ಯಾರೂ ಒಂದು ಪೂಜೆಗಿರಲಿಲ್ಲ, ಯಾರೂ ಇರಲಿಲ್ಲ. ನಿಮಗೆ ಅಲ್ಲಿ ಬರೀ ಯಾರೋ ಸೆಕ್ಯೂರಿಟಿ ಗಾರ್ಡ್ ಇದ್ದರು, ಅವರೆಲ್ಲ ಎಲ್ಲಿಲ್ಲ. ಇಂಥ ನಿಜವಾಗ್ಲೂ ವಿಪರ್ಯಾಸ ಅಂದರೆ ಇಂಥ ದೊಡ್ಡ ಮಾನ್ಯುಮೆಂಟ್ಸ್, ಇಂಥ ದೊಡ್ಡಗಳಿಗೆ ಒಂದು ಸರಿಯಾದ ಸೆಕ್ಯೂರಿಟಿ ಗಾರ್ಡ್ಸ್ ಇಲ್ಲ, ಸರಿಯಾದ ಒಂದು ಪ್ರೊಟೆಕ್ಷನ್ ಇಲ್ಲ. ಅದೇ ನಮಗೆ ತುಂಬ ಬೇಜಾರಾಗುತ್ತೆ. ನೋಡಿ ಎಷ್ಟು ದೊಡ್ಡದಾಗಿದೆ, ಎಷ್ಟು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಅಂದರೆ ಇಂಥ ಶಿಲ್ಪಕಲೆಗಳನ್ನ, ಇಂಥ ದೇವಸ್ಥಾನಗಳನ್ನು ನಾವು ಉಳಿಸ್ಕೊಳ್ದೆ ಸುಮ್ಮನೆ ಅದನ್ನು ಹಾಳು ಮಾಡಿ, ಎಷ್ಟೋ ಶಿಲ್ಪಗಳನ್ನ ನೋಡಿದಾಗ ಇಲ್ಲಿ ಅದರ ಕಾಲು ಕಟ್ಟಾಗೋಗಿದೆ, ಕೈ ಕಟ್ಟಾಗೋಗಿದೆ, ಸುಮಾರು ಶಿಲ್ಪಗಳು ಹಾಳಾಗೋಗಿದೆ. ಅದು ತುಂಬ ಬೇಸರ ಆಗುತ್ತೆ. ದೇವಸ್ಥಾನಗಳನ್ನ ನೋಡ್ತಾ ಇದ್ದರೆ, ಸಂಕೀರ್ಣ ಮತ್ತು ಅದೆಲ್ಲ ನೋಡ್ತಾ ಇದ್ದರೆ ಎಷ್ಟು ಖುಷಿ ಆಗುತ್ತೆ. ಇಂಥ ಶಿಲ್ಪಕಾರ್ಯಗಳು ಅವಾಗೆಲ್ಲ ಇತ್ತು. ಇವಾಗ ಯಾರು ಮಾಡ್ತಾರೆ ಈ ಥರ ದೇವಸ್ಥಾನ? ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಆಗೋದಕ್ಕೂ ಸಾಧ್ಯ ಇಲ್ಲ. ಇಂಥ ಶಿಲ್ಪಕಲೆಗಳು ಈಗ ಯಾವ ದೇವಸ್ಥಾನ ಈ ಜನ್ರೇಷನ್ನಲ್ಲಿ ಒಂದು ದೇವಸ್ಥಾನ ಮಾಡೋದಕ್ಕೆ, ದೇವಾಲಯ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಏನಿದು ಮಾಡರ್ನೈಸ್ಡ್ ಆಗಿಬಿಟ್ಟಿದೆ ದೇವಸ್ಥಾನಗಳು. ಈ ಥರ ಶಿಲ್ಪನ ಉಳಿಸ್ಕೋಬೇಕು. ನಿಜವಾಗ್ಲೂ ನಮ್ಮ ಮುಂದಿನ ಜನ್ರೇಷನ್ಗೆ ಇಂಥ ಒಂದು ಕಲೆಗಳು ಇದೆ ಅಂದರೆ, ಇದನ್ನೇ ನಾವು ಹಾಳು ಮಾಡ್ಕೋತಾ ಕೂತ್ಕೊಂಡ್ರೆ ಮುಂದಿನ ಜನ್ರೇಷನ್ಗೆ ನಾವು ಏನು ತೋರಿಸೋದು?
ಅಲ್ವಾ? ಎಷ್ಟು ನೋಡಿ, ಇದು ಒಂದು ಕಟ್ಟೋದಕ್ಕೆ ಎಷ್ಟು ಕಷ್ಟಪಟ್ಟಿದೆ. ನೀವು ಇಲ್ಲಿ ಎಲ್ಲರೂ ನೋಡಿದಿರ, ಈ ಥರ ತ್ರಿಕೂಟ ದೇವಸ್ಥಾನಗಳೆಲ್ಲರೂ ನೋಡಿದಿರ. ಒಂದು ಫ್ರಂಟಿಂದ ನೋಡಿದ್ರೆ ಒಂದು ಗೋಪುರ, ಆದರೆ ಒಳಗಡೆಯಿಂದ ಹೋಗಿ ನೋಡಿದ್ರೆ 3 ಗೋಪುರ ಕಾಣುತ್ತೆ. ಎಷ್ಟು ವಿಶೇಷತೆ ಅಲ್ವಾ ನಿಜವಾಗ್ಲೂ. ಇದನ್ನು 13ನೇ ಶತಮಾನದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು, ಮೆಚ್ಚಲೇಬೇಕು ನಿಜವಾಗ್ಲೂ. ಅಂಥ ಒಂದು ಸೂಪರ್ವಾದಂಥ ಒಂದು ನಿರ್ಮಾಣ ಇದು. ನಿಮಗೆ ಇಲ್ಲಿ ಲಕ್ಷ್ಮಿನ ಕಾಣ್ಬೋದು, ಸುಮಾರು ಗಣೇಶನ ನೋಡ್ಬೋದು ನೀವು, ಮತ್ತು ನೃತ್ಯ ಮಾಡ್ತಿರೋ ಲಕ್ಷ್ಮೀ ಸರಸ್ವತಿ ನೋಡ್ಬೋದು, ಹಾಗೂ ಸುಮಾರು ದೇವತೆಗಳನ್ನ ಕಾಣುತ್ತೆ. ಮತ್ತು ವಿಷ್ಣುವನ್ನ ನೋಡ್ಬೋದು, ವಿಷ್ಣುವಿನ ಒಂದು ಅವತಾರಗಳನ್ನ ನೋಡ್ಬೋದು, ಆನೆಗಳ ಸಾಲುಗಳು ನೋಡ್ಬೋದು, ಅದು ಅರಮನೆಯಲ್ಲಿರುವಂಥ ಒಂದು ಗೋಪುರ ಇದನ್ನು ನೋಡ್ಬೋದು. ಮತ್ತು ಪ್ರತಿಯೊಂದು ಎಷ್ಟೊಂದು ರೀತಿಯಾದ ಒಂದು ನಿಮಗೆ ಒಂದು ಸೈಂಟಿಫಿಕಲಿ ಒಂದು ಪ್ರೂವ್ ಮಾಡುವಂಥ ಸುಮಾರು ಒಂದು ಪ್ರೂವ್ ಮಾಡುವಂಥ ಒಂದು ಸುಮಾರು ಕಲೆಗಳನ್ನು ನಾವು ಇಲ್ಲಿ ಕಾಣ್ಬೋದು. ಮೇಕಪ್ ಮಾಡ್ಕೋತಿರೋದು, ಅಲ್ಲಿ ಒಂದು ಶಿಲ್ಪ ಕಲೆ ಮಾಡ್ತಿರೋದು, ಅಲ್ಲಿ ಒಂದು ದೇವಸ್ಥಾನ ಕಟ್ತಾ ಇರೋದು, ಅಲ್ಲಿ ಮತ್ತು ಒಂದು ಮದುವೆ ಹೇಗಾಗುತ್ತೆ ಅದರ ಬಗ್ಗೆ ಒಂದು ಚಿತ್ತಾರಗಳು, ಅದನ್ನೆಲ್ಲ ನೋಡ್ತಾ ಇದ್ದರೆ ನಿಜವಾಗ್ಲೂ ಭಾಳ 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 ಖುಷಿ ಆಗುತ್ತೆ. ನಿಮ್ಮ ಬೆಂಗಳೂರಿಂದ ನಿಮಗೆ ರಸ್ತೆ ಸಂಪರ್ಕ ತುಂಬ ಚೆನ್ನಾಗಿದೆ, ಆರಾಮಾಗಿ ಹೋಗ್ಬೋದು. ಬೆಂಗಳೂರಿಂದ ನಿಮಗೆ ಚನ್ನರಾಯಪಟ್ಟಣಕ್ಕೆ ಹೋದರೆ ಚನ್ನರಾಯಪಟ್ಟಣದಿಂದ ಸ್ವಲ್ಪ ದೂರದಲ್ಲಿ ಇರುವಂಥದ್ದು ಈ ನುಗ್ಗೇಹಳ್ಳಿ ಅಂತ ಕರೀತಾರೆ, ನುಗ್ಗೇನಹಳ್ಳಿ ಅಂತ ಕರೀತಾರೆ. ಅವರ ಅನುಕೂಲವಾದಂಥ ಹಾಗೆ ಕರೀತಾರೆ. ಭಾಳ ವಿಶೇಷವಾದ ದೇವಸ್ಥಾನ. ನೀವೇನಾದ್ರು ಹಾಸನ ಕಡೆ ಬಂದರೆ, ಇಲ್ಲ ಚನ್ನರಾಯಪಟ್ಟಣ ಕಡೆ ಬಂದರೆ ಖಂಡಿತವಾಗಿ ದೇವಸ್ಥಾನನ ನೋಡಿ ನಿಮ್ಮ ಮಕ್ಕಳಿಗೆ ತೋರಿಸಿ. ಅಂಥ ಈ ದೇವಸ್ಥಾನಗಳು ಭಾಳ ಸಿಗಲ್ಲ. ಈ ದೇವಸ್ಥಾನ ನೋಡ್ತೀವಿ, ನಮಗೆ ಸೋಮನಾಥಪುರ ಮತ್ತು ಇದೆಲ್ಲ ಬೇಲೂರು ಹಳೆಬೀಡು ಒಂದು ಶೈಲಿಯ ಒಂದಲೇ ಕಾಣುತ್ತೆ. ಅಷ್ಟು ವಿಶೇಷವಾದ ದೇವಸ್ಥಾನ ಹಾಗೂ ದೇವಾಲಯ ಆವರಣಗಳನ್ನು ಹೊಂದಿದೆ. ನೋಡಿ, ಗಣೇಶ ನೃತ್ಯ ಮಾಡ್ತಿರೋ ಗಣೇಶ ನೋಡಿ, ಈ ಥರ ಇದೆಲ್ಲ ಕಟ್ಟೋದಕ್ಕೆ ನೋಡಿ ತಾಳ ಮೇಳದಿಂದ ಹೊಂದಿದಂಥ ವಿಷ್ಣು ಎಲ್ಲ ಕಾಣುತ್ತೆ. ದಕ್ಷಿಣಾಮೂರ್ತಿ ನೋಡ್ಬೋದು ನಾವು. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಆ ಶಿಲ್ಪಕಲೆಗಳಿಗೆ ಎಷ್ಟು ಕೊಟ್ಟರು ನಾವು ಸಾಧ್ಯ ಇಲ್ಲ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಒಮ್ಮೆ ಆದರೂ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ನೋಡಿ ಎಷ್ಟು ಮುಕ್ಕಾಗೋಗಿದೆ ಆ ದೇವಸ್ಥಾನ. ಭೇಟಿ ಕೊಡಿ ಅಂತ ಹೇಳ್ತಾ ಮಗದೊಮ್ಮೆ ನಾನು ಈ ಚಾನಲ್ ಇಷ್ಟ ಆದರೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೂ ನಾನು ಮತ್ತೊಮ್ಮೆ ಇನ್ನೊಂದು ವಿಶೇಷವಾದಂಥ ಒಂದು ಅದ್ಭುತವಾದಂಥ ದೇವಸ್ಥಾನದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.